ಹಾಯ್ ಎಲ್ಲರಿಗೂ ನಮಸ್ಕಾರ. LSG ವಿರುದ್ಧದ ಪಂದ್ಯಕ್ಕಾಗಿ ಲಕ್ನೋ ತಲುಪಿದ ಬಳಿಕ ನಮ್ಮ RCB ತಂಡಕ್ಕೆ ಸಿಕ್ಕವು ದೊಡ್ಡ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ಗಳ ಬಗ್ಗೆ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಈಗಾಗಲೇ ನಮ್ಮ RCB ತಂಡ IPL 2025ರಲ್ಲಿ ಲೀಗ್ ಹಂತದ ಪಂದ್ಯಗಳಲ್ಲಿ 11 ಮ್ಯಾಚ್ಗಳನ್ನು ಮುಕ್ತಾಯಗೊಳಿಸಿದೆ. ಇನ್ನು ಉಳಿದಿರೋದು 3 ಪಂದ್ಯಗಳು. ನಾಳೆ ಅಂದರೆ ಮೇ 9, 2025ರಂದು ನಮ್ಮ RCB ತಂಡ ತನ್ನ 12ನೇ ಪಂದ್ಯವನ್ನು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡ್ತಾ ಇದೆ. ಈ ಒಂದು ಪಂದ್ಯಕ್ಕೂ ಮುಂಚೆನೆ ನಮ್ಮ RCB ತಂಡಕ್ಕೆ ಸಿಕ್ಕಿರುವಂತಹ ಮೊದಲನೇ ಗುಡ್ ನ್ಯೂಸ್ ಏನು ಅಂತ ನೋಡ್ತಾ ಬರೋದಾದ್ರೆ, RCB ತಂಡದ ವಡಿಬಡಿ ಆಟಗಾರ ಫಿಲ್ ಸಾಲ್ಟ್ ಮತ್ತು ಬೌಲಿಂಗ್ ನಲ್ಲಿ RCB ತಂಡಕ್ಕೆ ಆಪತ್ ಬಾಂಧವನಾಗಿರುವಂತಹ ಜೋಸ್ ಹೇಜಲ್ವುಡ್ ಇಬ್ರು ಕೂಡ ಈ ಒಂದು ಪಂದ್ಯಕ್ಕೆ ಎಂಟ್ರಿ ನೀಡಲಿದ್ದಾರೆ ಅಂತಾನೆ ಹೇಳ್ಬೋದು. ಜೋಸ್ ಹೇಜಲ್ವುಡ್ ಅವರು ಕಳೆದ ಮ್ಯಾಚ್ ನಲ್ಲಿ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಫಿಲ್ ಸಾಲ್ಟ್ ಅವರು ಕಳೆದ 2 ಮ್ಯಾಚ್ಗಳಿಂದ ನಮ್ಮ RCB ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಇವರಿಬ್ರು ಕೂಡ ಮತ್ತೆ ಫಿಟ್ ಆಗಿ ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ನಮ್ಮ RCB ತಂಡಕ್ಕೆ ಸಿಕ್ಕಿರುವಂತ ಮೊದಲನೇ ಗುಡ್ ನ್ಯೂಸ್. ಇನ್ನು ಎರಡನೇ ಗುಡ್ ನ್ಯೂಸ್ ಕಡೆಗೆ ನೋಡ್ತಾ ಬರೋದಾದ್ರೆ, ನಮ್ಮ RCB ತಂಡದಿಂದ ದೇವದತ್ತ ಪಡಿಕ್ಕಲ್ ಅವರು ರೋಲ್ಡ್ ಔಟ್ ಆದ ಬಳಿಕ ಈಗ ಇವರ ಒಂದು ಜಾಗಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಸ್ವಸ್ತಿಕ್ ಚಿಕಾರ ಅವರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ ಅಂತಾನೆ ಹೇಳ್ಬೋದು. ಅದೆಷ್ಟೋ RCB ತಂಡದ ಫ್ಯಾನ್ಸ್ಗಳು ಇವರ ಆಟವನ್ನು ನೋಡೋದಕ್ಕೆ ಕಾಯ್ತಾ ಇದ್ರು. ಅವರಿಗೆ ನಮ್ಮ RCB ತಂಡ ಈ ಪಂದ್ಯದ ಮೂಲಕ ಗುಡ್ ನ್ಯೂಸ್ ನೀಡಲಿದೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇ ಗುಡ್ ನ್ಯೂಸ್ ಕಡೆಗೆ ನೋಡ್ತಾ ಬರೋದಾದ್ರೆ, ನಮ್ಮ RCB ತಂಡ ಈಗಾಗಲೇ IPL 2025ರಲ್ಲಿ ಆಡಿರುವಂಥ 11 ಮ್ಯಾಚ್ಗಳಲ್ಲಿ 8 ಪಂದ್ಯಗಳನ್ನು ಗೆದ್ದು 3 ಪಂದ್ಯಗಳನ್ನು ಸೋತು 16 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 2ನೇ ಸ್ಥಾನವನ್ನು ಅಂಕಪಟ್ಟಿಯಲ್ಲಿ ಪಡ್ಕೊಂಡಿದೆ. ಒಂದು ವೇಳೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಈ ಒಂದು ಪಂದ್ಯವನ್ನು ನಮ್ಮ RCB ತಂಡ ಗೆದ್ದಿದ್ದೇ ಆದಲ್ಲಿ IPL 2025ರಲ್ಲಿ ನಮ್ಮ RCB ತಂಡ ಅಫಿಸಿಯಲ್ ಆಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ RCB ತಂಡದ ಮುಂದೆ ಇರುವಂಥ ದೊಡ್ಡ ಗುಡ್ ನ್ಯೂಸ್. ನಿಮ್ಮ ಪ್ರಕಾರ LSG ವಿರುದ್ಧದ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ನಮ್ಮ RCB ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬಹುದಾ? ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.